ಯಾಕೆಂದ್ರೆ ನೀವು ನೋಡಿದ್ರಲ್ಲ, ಹ್ಮ್ ಈ ರಾಜ್ಯದ ಮುಖ್ಯಮಂತ್ರಿ ಆದಿಯಾಗಿ, ಹ್ಮ್ ವಿರೋಧ ಪಕ್ಷದ ಆದಿಯಾಗಿ ಕಾಲಕ್ಕೆ ಬಿದ್ರಿ ಇನ್ನೇನಂತ ಅರ್ಥ? ಹ್ಮ್ ಅದು ಭಕ್ತಿ. ಕಾಲಕ್ಕೆ ಬಿದ್ರಿ ಇನ್ನೇನ್ ಅರ್ಥ? ಭಕ್ತಿ. ಭಕ್ತಿನೇ ಇರ್ಬೋದು, ಆ ಭಕ್ತಿಯ ಪ್ರಭಾವನೆ ಇಲ್ಲಿ ಬಿದ್ದಿರೋದು. ಹ್ಮ್ ಭಕ್ತಿಯ ಪ್ರಭಾವ ಇಲ್ಲಿ ಇರ್ತದೆ. ಹ್ಮ್ ಹ್ಮ್ ಮತ್ತೆ ಅವರು ಕೇವಲ ಧರ್ಮಾಧಿಕಾರಿಗಳಾಗಿಲ್ಲ, ಈಗ ರಾಜ್ಯಸಭಾ ಸದಸ್ಯರು. ರಾಜ್ಯಸಭಾ ಸದಸ್ಯರು. ಹೌದು. ರಾಜ್ಯಸಭಾ ಸದಸ್ಯರಾದ್ಮೇಲೆ ಒಂದಷ್ಟು ಇದ್ದೇ ಇರುತ್ತೆ. ಹಾಗಾಗಿ ಅವೆಲ್ಲ ಅವ್ರನ್ನ ಮೀರಿ ಈ ಸರ್ಕಾರಗಳನ್ನ, ಕೇಂದ್ರ ಸರ್ಕಾರವನ್ನ, ರಾಜ್ಯ ಸರ್ಕಾರಗಳನ್ನ ಓಲೈಸಿಕೊಳ್ಳುವ ಎಲ್ಲ ಪ್ರಯತ್ನ ಅವ್ರಿಗಿದೆ. ಆ ಶಕ್ತಿ ತಾಕತ್ತು ಎಲ್ಲ ಇದೆ ಅವ್ರಿಗೆ. ಮತ್ತೆ ಅಲ್ಲಿ ವೀರೇಂದ್ರ ಹೆಗ್ಗಡೆಯವರನ್ನ ಆಡಳಿತ ಅಧಿಕಾರಿ ಅಂತ ಹೇಳ್ಬೋದಿತ್ತು, ಧರ್ಮಾಧಿಕಾರಿ ಅಂತ ಯಾಕೆ ಅದು ಹೇಳ್ಬೇಕು? ಯಾರು ಕೊಟ್ಟಿದ್ದು ಬಿರುದು? ಅವರೇ ತಗೊಂಡಿರೋದು, ಅವರೇ ಮಾಡ್ಕೊಂಡಿರ್ತಾರೆ, ಅವರೇ ಮಾಡ್ಕೋಬೇಕು. ಅವರೇ ಸೆಲ್ಫ್ ಡಿಕ್ಲೇರ್ಡ್. ಇನ್ಯಾರು ಕೊಡಿ? ಸರ್ಕಾರದಿಂದ ಪಾರಿತೋಷಿಕ ಕೊಟ್ಟಿದ್ದಾರೆ ಅದಕ್ಕೆ. ಧರ್ಮಕ್ಕೆ ಅಧಿಕಾರಿ ಇರ್ಲಿಕ್ಕೆ ಸಾಧ್ಯನಾ? ಸಾಧ್ಯನಾ ಅದು? ಧರ್ಮಕ್ಕೆ ಅಧಿಕಾರಿ ಮಾಡಕ್ಕಾಗುತ್ತಾ? ಹೇಳಿ, ನೀವೇ ಹೇಳಿ. ಧರ್ಮಕ್ಕೆ ಒಬ್ಬ ಅಧಿಕಾರಿ ಮಾಡಕ್ಕಾಗಿಲ್ಲ? ಸಾಧ್ಯನೇ ಇಲ್ಲ. ಇನ್ನೊಂದು ಪ್ರಶ್ನೆ ಬರುತ್ತೆ, ಧರ್ಮಾಧಿಕಾರಿ ಅಂತ ಹೇಳಿದ್ರೆ ಏನು ಜೈನ ಧರ್ಮಕ್ಕೆ ಅಧಿಕಾರಿನ, ಹಿಂದೂ ಧರ್ಮಕ್ಕೆ ಅಧಿಕಾರಿನ? ಒಂದು ಕನ್ಫ್ಯೂಷನ್ ಬರುತ್ತೆ ಅಲ್ವಾ ಇಲ್ಲಿ ಕೂಡ? ನೀವು ಅವರನ್ನೇ ಕೇಳ್ಬೇಕು, ಹೌದು. ಕೇಳ್ಬೇಕು, ಅವರನ್ನೇ ಉತ್ತರ ಪಡ್ಕೊಳ್ಳಿ. ನಾವಂತೂ ದೇವಸ್ಥಾನ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಅವ್ರ ಮೇಲೆ ಮಾತ್ರ ನಂಬಿಕೆ ಇದ್ದೀವಿ.